ಮಕ್ಕಳೇ, ನಮ್ಮ ಸಮಾಜದಲ್ಲಿ ಅನೇಕ ರೀತಿಯ ಜನಗಳಿರ್ತಾರೆ. ಕ್ರೂರರಾದಂತಹ ಜನರಿರ್ತಾರೆ, ಕಪಟಿಗಳಾದಂಥವ್ರು ಇರ್ತಾರೆ. ಸದಾ ನಗುಮುಖದಲ್ಲೇ ಇದ್ದು ಆದರೆ ಮೋಸ ಮಾಡುವುದೇ ತಮ್ಮ ಕಾಯಕ ಮಾಡಿಕೊಂಡವರು ಇರ್ತಾರೆ. ಗೋಮುಖ ವ್ಯಾಘ್ರಗಳು ಎಂಬುದಾಗಿಯೂ ಸಂದರ್ಭದಲ್ಲಿ ಹೇಳ್ತಾರೆ. ನಾವು ಯಾವ ರೀತಿಯಾಗಿ ವ್ಯವಹಾರ ಮಾಡಬೇಕು, ಯಾರಲ್ಲಿ ಎಂಬುದನ್ನು ನಾವು ತಿಳಿದು ವಿಚಾರ ಮಾಡಿ ಮಾಡಬೇಕು. ಒಬ್ಬ ವ್ಯಕ್ತಿಯ ಸಂಸ್ಕೃತಿ ಇಂತಹದು ಎಂಬುದು ನಮಗೆ ತಿಳಿದ ಮೇಲೆ ಅವನಲ್ಲಿ ನಾವು ಯಾವ ರೀತಿಯ ವ್ಯವಹಾರ ಮಾಡಬೇಕು ಎನ್ನುವುದನ್ನು ಜಾಣ್ಮೆಯಿಂದ ನಾವು ವಿಚಾರ ಮಾಡಿ ನಿರ್ಣಯಿಸಬೇಕು. ಅದಕ್ಕಾಗಿ ಒಂದು ಕಥೆಯನ್ನು ಹೇಳ್ತೇನೆ. ಒಂದು ಅರಣ್ಯದಲ್ಲಿ ದೊಡ್ಡದಾದಂತಹ ತೋಳವೊಂದು ವಾಸ ಮಾಡ್ತಾ ಇತ್ತು. ಬೇಕಾದಷ್ಟು ಆಹಾರ ಅಲ್ಲಿ ಸಿಗ್ತಾ ಇತ್ತು ಅದಕ್ಕೆ. ಆದರೆ ಅದು ಮೊದಲಿನಿಂದಲೂ ತನ್ನ ಆಹಾರ ಬೇರೆ ಯಾರಿಗೂ ಕೊಡೋದು ಅಲ್ಲ, ಹಂಚಿ ತಿನ್ನುವ ಸ್ವಭಾವವೂ ಇಲ್ಲ. ಹಾಗಿದ್ದಾಗ ಒಂದು ದಿನ ಅದು ಅರಣ್ಯದಲ್ಲಿಯ ಪ್ರಾಣಿಗಳನ್ನು ಕೊಂದು ಯಥೇಚ್ಛವಾಗಿ ಮಾಂಸವನ್ನು ಭೋಜನ ಮಾಡ್ತದೆ. ಬೇರೆ ಯಾರಿಗೂ ಕೊಡೋದಿಲ್ಲ, ಯಾರನ್ನೂ ಕರೆಯೋದಿಲ್ಲ. ಆಚೆ ಈಚೆಗೆ ಸಣ್ಣ ಪುಟ್ಟ ಪ್ರಾಣಿಗಳಿರ್ತವೆ, ದೊಡ್ಡ ದೊಡ್ಡ ಪ್ರಾಣಿಗಳಿರ್ತವೆ. ಆದರೆ ಯಾರಿಗೂ ತಿಳಿಯದೆಯೇ ಎಲ್ಲ ಮಾಂಸವನ್ನು ಗಬಗಬನೆ ತಿಂದುಬಿಡ್ತದೆ. ಆ ಸಂದರ್ಭದಲ್ಲಿ ಒಂದು ಎಲುಬು ಅದರ ಗಂಟಲಲ್ಲಿ ಸಿಕ್ಕಿಬಿಡ್ತದೆ. ಏನು ಮಾಡೋದು? ತೆಗೆಯುವ ಪ್ರಯತ್ನ ಮಾಡ್ತು, ಬರೋದಿಲ್ಲ. ಎಳೆಯಿತು, ಬರೋದಿಲ್ಲ. ಕೂಗಿತು, ಬರೋದಿಲ್ಲ. ಕಿರಿಚಾಡಿತು, ಯಾರಿಲ್ಲ. ಓಡಿತು. ಓಹೋ, ತನಗೆ ಯಾರನ್ನಾದರೂ ಹೇಳಬೇಕು ಇದನ್ನು ತೆಗೆಯುವುದ್ರ ಬಗ್ಗೆ ಅಂಥೇಳಿ ಕರಡಿ ಇದ್ದಲ್ಲಿ ಹೋಯಿತು. ಅಯ್ಯಯ್ಯೋ, ನನ್ನಿಂದ ಆಗದಪ್ಪ, ಕರಡಿ ಹೇಳಿಬಿಡ್ತು. ಅದಕ್ಕೆ ಹೆದರಿಕೆ ಆಯಿತು. ನಿರ್ಣಯ ಮಾಡ್ತು, ಈ ತೋಳದಲ್ಲಿ ಹೋದರೆ ತನಗೆ ಮುಂದೆ ನಾಶ ಇದೆ. ಹಾಗೇ ನರಿ ಇದ್ದಲ್ಲಿ ಹೋಯಿತು. ನರಿಯೂ ಇಲ್ಲಪ್ಪ, ನನ್ನಿಂದ ಕೈ ಹಾಕುವುದಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ಒಂದು ಮುಂಗುಸಿ ಕಾಣ್ತು. ಮುಂಗುಸಿಯೂ ಬುದ್ಧಿಪೂರ್ವಕವಾಗಿ ಹೇಳಿತು, ಅಯ್ಯೋ, ತನಗೆ ಸ್ವಲ್ಪ ಜ್ವರ ಬಂದಾಗಿದೆ, ಸಾಧ್ಯವಲ್ಲ. ತೋಳ ಕೂಗುತ್ತಾ ಕೂಗುತ್ತಾ ಆಲೋಚನೆ ಮಾಡಿತು. ತಾನು ನನ್ನ ಬಾಯಿಯಲ್ಲಿದ್ದಂತಹ ಸಿಕ್ಕಿದಂತಹ ಎಲುಬನ್ನು ತೆಗೆದು ನನ್ನನ್ನು ರಕ್ಷಿಸಿದವರಿಗೆ ನಾನು ವಿಶೇಷವಾದಂತಹ ಬಹುಮಾನವನ್ನು ಕೊಡುತ್ತೇನೆ ಎಂಬುದಾಗಿ ಘೋಷಣೆ ಮಾಡಿಬಿಡ್ತು. ಓಹೋ ಹೋ ಹೋ, ತೋಳ ಬಹುಮಾನ ಕೊಡ್ತದೆ. ಬಹಳಷ್ಟು ಪ್ರಾಣಿಗಳು ಇದು ನಾಟಕ, ಈ ರೀತಿ ಮಾತಾಡುವವರನ್ನು ನಂಬಬಾರದು. ಆದರೆ ಒಂದು ಕೊಕ್ಕರೆಗೆ ಮಾತ್ರ ನೋಡುವ, ಇದೇನೋ ವಿಶೇಷ ಹೇಳ್ತಾ ಇದೆ, ಏನೋ ಬಹುಮಾನ ಹೇಳ್ತಾ ಇದೆ ಅಂಥೇಳಿ, ಮತ್ತು ಕಷ್ಟದಲ್ಲಿ ಉಂಟಲ್ಲ ಅಂತ ಹೇಳ್ಕೊಂಡು, ಅದು ಸ್ವಲ್ಪ ಸಾಧು ಪ್ರಾಣಿ ಕೊಕ್ಕರೆ. ಬಂತು, ನೋಡು ತೋಳರಾಯ, ನಾನೇ ತೆಗಿತೇನೆ ಎಂಬುದಾಗಿ ಹೇಳಿ ಅದರ ಬಾಯೊಳಗೆ ತನ್ನ ಉದ್ದವಾದಂತಹ ಕೊಕ್ಕರೆಯನ್ನು ಚುಂಚನ್ನು ಹಾಕಿ ಆ ಎಲುಬನ್ನು ಎಳೆದು ತೆಗೆದು ಬಿಡ್ತದೆ. ತೋಳಕ್ಕೆ ಸಂತೋಷವಾಗ್ತದೆ, ಸುಖದಲ್ಲಿ ತೇಲಾಡಿತು. ಕೊಕ್ಕರೆಗೆ ಧನ್ಯವಾದ ಹೇಳಿತು. ಆಗ ಕೊಕ್ಕರೆ ಕೇಳಿತು, ತನಗೆ ವಿಶೇಷ ಬಹುಮಾನ ಕೊಡುವೆ ಎಂದು ಹೇಳಿದೆಯಲ್ಲ, ಏನು ವಿಶೇಷ ಬಹುಮಾನ? ನಿನಗೆ ಕೊಟ್ಟೆನಲ್ಲ ಈಗ. ಏನು? ಅಲ್ಲ, ಈಗ
ಯಾರು ಈ ಎಲುಬನ್ನು ತೆಗೆದು ತನ್ನನ್ನು ರಕ್ಷಿಸುತ್ತಾರೋ ಅವರಿಗೆ ತಾನು ವಿಶೇಷ ಬಹುಮಾನ ಕೊಡುತ್ತೆ ಅಂತ ಹೇಳಿದೆಯಲ್ಲ ತೋಳರಾಯ. ಓ ಅದನ್ನು ಈಗ ನಿನಗೆ ಕೊಟ್ಟೆ ನಾನು. ಯಾಕಂತಂದರೆ ನನ್ನ ಬಾಯೊಳಗೆ ನೀನು ನಿನ್ನ ತಲೆಯನ್ನೇ ಹಾಕಿದಾಗಲೂ ನಿನ್ನನ್ನು ಜೀವಸಹಿತ ನಾನು ಬಿಟ್ಟಿನಲ್ಲ, ಅದು ನಿನಗೆ ವಿಶೇಷವಾದಂತಹ ಬಹುಮಾನ, ಜೀವವನ್ನೇ ಉಳಿಸಿದ್ದೇನೆ ಅಂದ ಹೇಳಿ ತನ್ನ ಪಾಡಿಗೆ ತಾನು ಹೊರಟು ಬಿಟ್ಟಿತು. ಕೊಕ್ಕರೆಗೆ ನಿರಾಶೆ ಆಯಿತು. ಎಂಥ ಮೂರ್ಖ ಕೆಲಸ ಮಾಡಿಬಿಟ್ಟೆ, ತಾನು ಬುದ್ಧಿ ಇಲ್ಲದೆ ಕೆಲಸ ಮಾಡಿಬಿಟ್ಟೆ. ತೋಳವನ್ನು ಎಲ್ಲರೂ ಅದರ ಸ್ವಭಾವವೇ ಹೀಗೆ ಎಂಬ ದೃಷ್ಟಿಯಿಂದ ಯಾರೂ ಅದರ ಸಹಾಯಕ್ಕೆ ಬರಲಿಲ್ಲವಾಗಿತ್ತು. ಆದರೆ ನಾನು ಬಂದು ಮೋಸ ಹೋದೆ ಎಂಬುದಾಗಿ ಅದು ಆಲೋಚಿಸಿ ತನ್ನ ಪಾಡಿಗೆ ತಾನು ಹೋಗ್ತದೆ. ಇದು ಒಂದು ಕತೆ. ನಾವು ಯಾರಿಗೂ ಮೋಸ ಮಾಡಬಾರದು, ಮೋಸ ಮಾಡುವವರನ್ನು ನಂಬಬಾರದು. ವಿ ಎನ್ ಭಾಗವತ್, ಬರಬಳ್ಳಿ.